ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ ವರದಿ 2025. ಸೊ CCPI ಅಂತಲೂ ಕೂಡ ಕರಿತೀವಿ. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನುವಂಥದ್ದು ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸೊ ಏನಿದು ಇಂಡೆಕ್ಸ್ ಅಥವಾ ಏನಿದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರೆ ಏನು? ಸೊ ಇದರಲ್ಲಿ ಭಾರತದ ಒಂದು ಸೂಚ್ಯಂಕ ವರದಿ ಏನಿದೆ, ಅಥವಾ ಪ್ರಪಂಚದ ಯಾವ ದೇಶಗಳು ಯಾವ ಒಂದು ಕಾರ್ಯಕ್ಷಮತೆಯನ್ನು ತೋರ್ತಾ ಬರ್ತಿದೆ. ಸೊ ಇದರಿಂದ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಥವಾ ಲೈಕ್ ಕೊನೆಗೆ ನಾವು ಇದರಿಂದ ಈ ಒಂದು ವರದಿಯಿಂದ ಯಾವ ಒಂದು ಮಾಹಿತಿಯನ್ನು ಗಳಿಸಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಇತ್ತೀಚೆಗೆ ಈ ವರದಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ ಭಾರತ 10ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ. ಮೊದಲು ಇದು 8ನೇ ಸ್ಥಾನದಲ್ಲಿ ಇತ್ತು. ಸೊ ಈ ವರ್ಷ ಅಂದ್ರೆ 2025ನೇ ಒಂದು ಸೀರೀಸ್ ಅಂದ್ರೆ 2024ರಲ್ಲಿ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ 2023ರಲ್ಲಿ ಇದು ಕೇವಲ 8ನೇ ಸ್ಥಾನದಲ್ಲಿ ಇತ್ತು, ಬಟ್ ಈ ಬಾರಿ 10ನೇ ಸ್ಥಾನಕ್ಕೆ ಇಳಿದಿದೆ. ಸೊ ಆ ದೃಷ್ಟಿಯಿಂದಾಗಿ ಈ ಕ್ಲೈಮೇಟ್ ಪರ್ಫಾರ್ಮೆನ್ಸ್ ಅಂತ ಏನ್ ಕರಿತೀವಿ, ಸೊ ಪರ್ಫಾರ್ಮರ್ಸ್ ಅಂತ ಏನ್ ಕರಿತೀವಿ, ಸೊ ಇದರಲ್ಲಿ 10ನೇ ಸ್ಥಾನಕ್ಕೆ ಇಳಿದಿದೆ. ಸೊ ಆ ದೃಷ್ಟಿಯಿಂದಾಗಿ ಏನಿದು ಲೈಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನುವಂಥದ್ದು ಯಾರು ಕೊಡ್ತಾರೆ, ಯಾವ ಒಂದು ಮಾನದಂಡಗಳಿದೆ, ಸೊ ಯಾವ ಒಂದು ಕ್ರೈಟೀರಿಯಾ ಬೇಸಿಸ್ ಮೇಲೆ ಈ ಒಂದು ಸೂಚ್ಯಂಕವನ್ನ ನೀಡ್ತಾ ಬರ್ತಾರೆ, ಸೊ ಏನಕ್ಕೆ ಈ ಸೂಚ್ಯಂಕ ತುಂಬಾನೇ ಇಂಪಾರ್ಟೆಂಟ್ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ತೀವಿ. ಮೊದಲಿಗೆ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ ಅನ್ನುವಂಥದ್ದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ನೋಡ್ತಾ ಬಂದ್ರೆ, ಮೊದಲಿಗೆ ಇದನ್ನ ಜರ್ಮನ್ ವಾಚ್ ಅನ್ನುವಂತಹ NGO ಆಗಿರ್ಬೋದು, ಅದ್ರ ಜೊತೆಗೆ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅನ್ನುವಂತಹ ಸಂಸ್ಥೆಗಳು ಜಂಟಿಯಾಗಿ 2005ರಿಂದ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾ ಬರ್ತಿದ್ದಾರೆ. ಸೊ ಇದರ ಉದ್ದೇಶ ಏನು ಅಂತ ನೋಡೋದಾದ್ರೆ, ಇಂಗಾಲ ಹೊರಸೂಸುವಿಕೆ ಅಂತ ಏನ್ ಕರಿತೀವಿ, ಅಥವಾ ನವೀಕರಿಸಬಹುದಾದ ಮತ್ತು ಹವಾಮಾನ ಬದಲಾವಣೆ ನೀತಿಯಲ್ಲಿ ವಿಶ್ವದ ಅತಿ ದೊಡ್ಡ ಯೂಶಲಿ ಲೈಕ್ ಕಾರ್ಬನ್ ಎಮಿಷನ್ ಕಂಟ್ರಿಗಳೇನಿದೆ ಅವರ ಪ್ರಗತಿಯನ್ನ ಅಳೆಯುವಂಥದ್ದು ಈ ಒಂದು ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕದ ಒಂದು ವರದಿ ಆಗಿರುತ್ತೆ. ಸೊ ಇದರ ಮೌಲ್ಯಮಾಪನಗಳು ಹೇಗೆ ಮಾಡ್ತಾರೆ ಅಂದ್ರೆ, ಒಟ್ಟಾರೆ ಇದರಲ್ಲಿ 63 ದೇಶಗಳನ್ನ ಮೌಲ್ಯಮಾಪನದಲ್ಲಿ ಬಳಸಲಾಗುತ್ತೆ. ಅದ್ರ ಜೊತೆಗೆ EU ಅಂತ ಕರಿತೀವಿ, ಅಂದ್ರೆ ಯುರೋಪಿಯನ್ ಯೂನಿಯನ್ ಏನಿದೆ ಅದು, ಮತ್ತೆ 63 ದೇಶಗಳು ಒಟ್ಟಾರೆಯಾಗಿ ಇಷ್ಟು ದೇಶಗಳನ್ನ ಸೇರಿಕೊಂಡು ಈ ಒಂದು ಸೂಚ್ಯಂಕ ವರದಿನಲ್ಲಿ ಲೈಕ್ ಮೌಲ್ಯಮಾಪನವನ್ನ ಮಾಡಲಾಗತ್ತೆ. ಸೊ ಇದರ ಉದ್ದೇಶ ಅಂತ ಏನು ಅಂತ ಹೇಳೋದಾದ್ರೆ, ಯೂಶಲಿ ಇಂಗಾಲ ಹೊರಸೂಸುವಿಕೆ ಏನಿದೆ ಅಥವಾ ನವೀಕರಿಸಬಹುದಾದ ಇಂಧನ ಏನಿದೆ ಅಂಡ್ ಅದ್ರ ಜೊತೆಗೆ ಹವಾಮಾನ ಬದಲಾವಣೆ ನೀತಿಗಳಲ್ಲಿ ಈ ದೇಶಗಳು ಯಾವ ಒಂದು ಸುಧಾರಣೆಯನ್ನ ಕಾಣ್ತಾ ಇದ್ದಾವೆ, ಯಾವ ಒಂದು ಸುಧಾರಣಾ ನೀತಿಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ ಎನ್ನುವಂತಹ ಒಂದು ಲೈಕ್ ಕ್ರಮಗಳನ್ನ ಅಳೆಯುವುದೇ ಈ ಒಂದು ಸೂಚ್ಯಂಕ ವರದಿಯ ಉದ್ದೇಶ ಆಗಿರುತ್ತೆ. ಇನ್ನು ಮಾನದಂಡಗಳನ್ನ ನೋಡೋದಾದ್ರೆ, ಮುಖ್ಯವಾಗಿ 4 ಮಾನದಂಡಗಳನ್ನ ನೋಡ್ತಾ ಬರ್ಬೋದು. ಸೊ ಅದು ಯಾವ್ದಾದ್ರು ಅಂತ ನೋಡೋದಾದ್ರೆ, ಒಂದು ನವೀಕರಿಸಬಹುದಾದ ಶಕ್ತಿ ಅಂತ ಕರಿತೀವಿ, ಇನ್ನೊಂದು ಅನಿಲ ಲೈಕ್ ಹಸಿರುಮನೆ ಅನಿಲ ಹೊರಸೂಸುವಿಕೆ ಅಂತ, ಅದು ಯೂಶಲಿ 40% ಅಷ್ಟು ಕಾಂಪೋನೆಂಟ್ ಆಗಿರುತ್ತೆ. ಇನ್ನೊಂದು ನವೀಕರಿಸಬಹುದಾದ ಅಥವಾ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ, ಅದು 20% ಆಗಿರುತ್ತೆ. ಅಂಡ್ ಎನರ್ಜಿ ಯೂಸೇಜ್ ಅಂತ ಕರಿತೀವಿ, ಅದನ್ನ 20%. ಅಂಡ್ ಕ್ಲೈಮೇಟ್ ಪಾಲಿಸೀಸ್ ಅಂತ ಕರಿತೀವಿ, ಇನ್ನೊಂದು 20%. ಒಟ್ಟಾರೆಯಾಗಿ ಈ ಒಂದು 100 ಮಾರ್ಕ್ಸ್ ಅನ್ನ ಕೊಡಬೇಕು ಅಂದ್ರೆ, ಅದರಲ್ಲಿ ಮೇಜರ್ ಆಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಏನಿದೆ ಅದನ್ನ ಕೊಡ್ತೀವಿ. ಅದಕ್ಕೆ ನೆಕ್ಸ್ಟ್ ನವೀಕರಿಸಬಹುದಾದ ಶಕ್ತಿ ಬಳಕೆ, ಅದ್ರ ಜೊತೆಗೆ ಹವಾಮಾನ ನೀತಿ ಅಂತ ಕರಿತೀವಿ. ಸೊ ಈ ರೀತಿಯಾದಂತಹ 4 ಅಂಶಗಳನ್ನ ಯೂಶಲಿ ನಾವು ಈ ಒಂದು ಏನು ಕ್ಲೈಮೇಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ನಾವು ನೋಡ್ತಾ ಬರ್ತೀವಿ. ಜೊತೆಗೆ ಉನ್ನತ ಪ್ರದರ್ಶಕ ಯಾರು ರಾಷ್ಟ್ರಗಳು ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾವೆ ಅಂತ ನೋಡೋದಾದ್ರೆ, ಮೊದಲ 3 ಸ್ಥಾನಗಳನ್ನ ಖಾಲಿ ಬಿಡಲಾಗಿದೆ. ಯಾಕಂದ್ರೆ ಯಾವುದೇ ರಾಷ್ಟ್ರಗಳು ಹವಾಮಾನ ಬದಲಾವಣೆಯನ್ನ ತಡೆಗಟ್ಟುವಿಲ್ಲಿ ಅಥವಾ ಹವಾಮಾನ ಬದಲಾವಣೆಯನ್ನ ರಿವರ್ಸ್ ಮಾಡೋ ನಿಟ್ಟಿನಲ್ಲಿ ಯಾವುದೋ ದೇಶಗಳು ಒಂದು ಅಗತ್ಯವಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅನ್ನೋ ರೀತಿಯಲ್ಲಿ 3 ಪಾಯಿಂಟ್ಗಳನ್ನ ಅಥವಾ 3 ಒಂದು ಹಂತಗಳನ್ನ 3 ಸ್ಥಾನಗಳನ್ನ ಖಾಲಿ ಬಿಡಲಾಗಿದೆ. 4ನೇ ಸ್ಥಾನಕ್ಕೆ ಡೆನ್ಮಾರ್ಕ್ ಅನ್ನ ನೀಡಲಾಗಿದೆ, 5ನೇ ಸ್ಥಾನಕ್ಕೆ ನೆದರ್ಲ್ಯಾಂಡ್, 6ನೇ ಸ್ಥಾನಕ್ಕೆ UK ಆಗಿದೆ. ಸೊ ಹೋದ ವರ್ಷದಲ್ಲೂ ಕೂಡ ಈ ಡೆನ್ಮಾರ್ಕ್ ಅನ್ನೋದು 4ನೇ ಸ್ಥಾನದಲ್ಲಿತ್ತು, ಈ ವರ್ಷವೂ ಕೂಡ 4ನೇ ಸ್ಥಾನದಲ್ಲೇ ಇದೆ. ಭಾರತ ಹೋದ ವರ್ಷದಲ್ಲಿ ಯೂಶಲಿ 7ನೇ ಸ್ಥಾನದಲ್ಲಿತ್ತು, ಅಥವಾ ಈ ವರ್ಷ ಅದನ್ನು 10ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ. ಆದ್ರೂ ಕೂಡ ಟಾಪ್ 10 ರಾಷ್ಟ್ರಗಳಲ್ಲಿ ಇರೋದ್ರಿಂದಾಗಿ ಇದು ತನಗೆ ಒಂದು ಭಾರತಕ್ಕೆ ಒಂದು ಲೈಕ್ ಒಳ್ಳೆಯ ಒಂದು ಇದಾಗಿ ಇರುತ್ತೆ. ಅಂದ್ರೆ ಲಾಸ್ಟ್ 6 ಇಯರ್ಸ್ ಅಲ್ಲಿ, ಅಂದ್ರೆ ಲಾಸ್ಟ್ 10 ಇಯರ್ಸ್ ಅಲ್ಲಿ ಯೂಶಲಿ ಇನ್ನು ಟಾಪ್ 10 ಅಲ್ಲೇನೆ ಇರುವಂತ ಒಂದು ರಾಷ್ಟ್ರವಾಗಿರುತ್ತೆ. ಮೊದಲಿಗೆ ನಾವು ಯೂಶಲಿ ಲೈಕ್ ಡೆನ್ಮಾರ್ಕ್ ಅನ್ನ ನೋಡ್ತಾ ಬರ್ತೀವಿ. ದೆನ್ UK ಏನಕ್ಕೆ ಈ ಸತಿ 6ನೇ ಅಂದ್ರೆ ಟಾಪ್ 10 ಲೈಕ್ ಅಂದ್ರೆ ಯುರೋಪ್ ಅತಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿರ್ಬೋದು ಅಥವಾ G20 ರಾಷ್ಟ್ರಗಳಲ್ಲಿ UK ಅನ್ನುವಂಥದ್ದು ಕೇವಲ ಅದೊಂದೇ ರಾಷ್ಟ್ರ ಸ್ಥಾನವನ್ನ ಪಡೆದಿರುವಂಥದ್ದು, ಅಂದ್ರೆ ಭಾರತ ಮತ್ತು UK. ಸೊ ಹಂಗಿದ್ರೆ ಏನಕ್ಕೆ ಅಂತ ನೋಡ್ತಾ ಬಂದಾಗ, ಅದರಲ್ಲಿ ಲೈಕ್ ಕಲ್ಲಿದ್ದಲನ್ನ ಬ್ಯಾನ್ ಮಾಡುವಂತಹ ಅಥವಾ ಕಲ್ಲಿದ್ದಲನ್ನ ಹಂತವಾಗಿ ನಿಲ್ಲಿಸುವಂತಹ ಮತ್ತು ನೂತನವಾಗಿ ಯಾವ್ದಾದ್ರು ಲೈಕ್ ಪಳವಳಿಕೆ ಇಂಧನ ಬಳಸ್ಕೊಂಡು ಯಾವ್ದಾದ್ರು ಲೈಕ್ ಕೈಗಾರಿಕೆಗಳು ಶುರು ಆಗ್ತಿದೆ ಅದನ್ನ ನಿಲ್ಲಿಸುವಂತಹ, ಅದಕ್ಕೆ ಪರ್ಮಿಷನ್ ಕೊಡದಲ್ಲೇ ಇರುವಂತಹ ನೀತಿಗಳಿಂದಾಗಿ ಸೊ ಈ ಒಂದು ವರ್ಷ ಅದಕ್ಕೆ 6ನೇ ಸ್ಥಾನವನ್ನ ಪಡ್ಕೊಂಡಿದೆ.
ಇನ್ನು US ಚೀನಾ ಬಂದು 55ನೇ ಸ್ಥಾನದಲ್ಲಿದೆ, US ಬಂದು 57ನೇ ಸ್ಥಾನದಲ್ಲಿದೆ, ಇರಾನ್ ಬಂದು 67, ಸೌದಿ ಅರೇಬಿಯಾ ಬಂದು 66, UAE ಬಂದು 65, ರಷ್ಯಾ ಬಂದು 64 ಮತ್ತು ಅರ್ಜೆಂಟೈನಾ ಬಂದು 59. ಅಂದ್ರೆ ದೊಡ್ಡ ದೊಡ್ಡ ದೇಶಗಳು ಅಥವಾ ಏನು ನಾವು ಆಯಿಲ್ ಅಥವಾ ಗ್ಯಾಸ್ ಇವೆಲ್ಲ ಹೆಚ್ಚಾಗಿ ಇರುವಂತಹ ರಫ್ತು ಮಾಡುವಂತಹ ದೇಶಗಳೆಲ್ಲವೂ ಕೂಡ ಈ ಒಂದು ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಕೊನೆಯ ಸ್ಥಾನಗಳಲ್ಲಿದೆ ಅನ್ನುವಂಥದ್ದನ್ನ ನೀವು. ಇನ್ನು ಭಾರತದ ಕಾರ್ಯಕ್ಷಮತೆ ಅಥವಾ ಪ್ರಪಂಚವಾಗಿ ನೋಡ್ತಾ ಹೋದಾಗ ಯೂಶಲಿ ನಿಮ್ಗೆ ಯಾವಾಗಲೂ ಹೇಳಿದಾಗೆ ಡೆನ್ಮಾರ್ಕ್, ನೆದರ್ಲ್ಯಾಂಡ್, UK ಇವು 3 ದೇಶಗಳು 4 ಮತ್ತು 5 ಮತ್ತು 6ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಉತ್ತಮವಾದಂತಹ ಪ್ರದರ್ಶಕ ರಾಷ್ಟ್ರಗಳು ಯಾವ್ಯಾವು. ಇನ್ನು ಭಾರತದ ಒಂದು ಕಾರ್ಯಕ್ಷಮತೆಯನ್ನು ನೋಡೋದಾದ್ರೆ, ಭಾರತದ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಕಡಿಮೆ ತಲಾವಾರು ಹೊರಸೂಸುವಿಕೆ ಅಂತ ಕರಿತೀವಿ. ಅಂದ್ರೆ ಲೈಕ್ ಯೂಶಲಿ ತಲಾವಾರು ಚೆಕ್ ಮಾಡ್ತಾ ಬಂದಾಗ ತುಂಬಾನೇ ಕಮ್ಮಿ ಆಗಿರುತ್ತೆ. ಅಂದ್ರೆ 2.9% ಕಾರ್ಬನ್ ಡೈಆಕ್ಸೈಡ್ ಪರ್ ಹೆಡ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಪ್ರಾಪಂಚಿಕವಾಗಿ ಅದು 6.6 ಇದೆ, ಬಟ್ ಅದನ್ನ ನಮ್ಮ ದೇಶದಲ್ಲಿ ಕೇವಲ 2.9 ಇರೋದ್ರಿಂದಾಗಿ, ಸೊ ಕಡಿಮೆ ತಲಾವಾರು ಹೊಂದಿರೋದ್ರಿಂದಾಗಿ ಟಾಪ್ 10 ಒಳಗೆ ನಾವು ಇದನ್ನ ಇದ್ದೀವಿ. ಸೊ ಇನ್ನೊಂದು ವಲಯದ ಪ್ರಗತಿ ಅಂತ ಕರಿತೀವಿ. ಅಂದ್ರೆ ಭಾರತ ನವೀಕರಿಸಬಹುದಾದಂತಹ ಇಂಧನಗಳ ನೀತಿಯಲ್ಲಿ ಒಂದು ಪ್ರಮಾಣೀಯವಾದಂತಹ ಒಂದು ಗಣನೀಯವಾದಂತಹ ಒಂದು ಪ್ರಗತಿಯನ್ನ ಕಾಣ್ತಾ ಬರ್ತೀವಿ. ನಿಮಗೆಲ್ಲ ಗೊತ್ತಿದ್ದಂಗೆ ಸೌರ ಯೋಜನೆಗಳು ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರ್ಬೋದು, ಸೋಲಾರ್ ಪಾರ್ಕ್ಗಳಾಗಿರ್ಬೋದು, ಅಥವಾ ರಿನ್ಯೂವಬಲ್ ಎನರ್ಜಿಗೆ ಒಂದು ದೊಡ್ಡ ಬಿಗ್ ಪುಷ್ ಅನ್ನ ಕೊಡ್ತಾ ಇರುವಂತದ್ದು. ಇದನ್ನೆಲ್ಲವನ್ನು ಕಲ್ಲಿದ್ದಿನ ಮೇಲೆ ಭಾರಿ ಅವಲಂಬನೆಯನ್ನು ಕೂಡ ಮಾಡಿದೀವಿ ಅನ್ನುವಂತ ರೀತಿಯಲ್ಲಿ ಈ ವರದಿ ಒಂದು ಹೇಳ್ತಾ ಬಂದಿದೆ. ಇಷ್ಟೆಲ್ಲ ಧನಾತ್ಮಕವಾದಂತಹ ಬೆಳವಣಿಗೆ ಇದ್ರೂ ಕೂಡ ಕಲ್ಲಿದ್ದಲನ್ನ ಅತಿ ಹೆಚ್ಚಾಗಿ ಬಳಸುವ ಮತ್ತು ರಫ್ತು ಯೂಶಲಿ ಆಮದು ಮಾಡಿಕೊಳ್ಳುವಂತಹ ಎರಡೂ ಕೆಲಸಗಳಲ್ಲಿ ಭಾರತ ಮುಂದಿದೆ ಅನ್ನುವಂತಹ ಒಂದನ್ನು ಹೇಳ್ತಾ ಬಂದಿದೆ. ಅಂಡ್ ಪ್ರಮುಖವಾದಂತಹ ಬೇಡಿಕೆಗಳು ಬಂದು ನವೀಕರಿಸಬಹುದಾದ ಶಕ್ತಿಯಲ್ಲಿ ವೇಗವರ್ಧಿತ ಪ್ರಗತಿಯ ಒಂದು ಅಗತ್ಯತೆ ಆಗಿರ್ಬೋದು, ಅಥವಾ ಕಲ್ಲಿದ್ದಲ ಮೇಲಿನ ಒಂದು ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನ ಹೇಳ್ತಾ ಬಂದಿದೆ. ಇದಿಷ್ಟು ಭಾರತದ ಒಂದು ಕಾರ್ಯಕ್ಷಮತೆ ಆಗಿರುತ್ತೆ ಅಥವಾ ಪ್ರಮುಖ ಬೇಡಿಕೆಗಳು ಅಂತ ಕಂಡುಹಿಡಿತಾ ಬರ್ತೀವಿ. ಸೊ ಇಲ್ಲಿ ನಿಮಗೆ ಟಾಪ್ 10 ಅಲ್ಲಿ ಇಂಡಿಯಾವನ್ನು ನೋಡ್ತಾ ಬರ್ಬೋದು. ಟಾಪ್ 4 ಅಲ್ಲಿ ಅದು ಪ್ರಥಮ ಯೂಶಲಿ ಇರುವಂತಹ ರಾಷ್ಟ್ರಗಳಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತದ್ದು ಡೆನ್ಮಾರ್ಕ್ ಆಗಿರುತ್ತೆ, ದೆನ್ ಸ್ವೀಡನ್ ಅಥವಾ ನಾರ್ವೆ ಅಂತ ಕರಿತಾ ಬರ್ತೀವಿ. ಸೊ ಇದಿಷ್ಟು ಏನು ನಿಮ್ಗೆ ಒಂದು ವರದಿಯ ಒಂದು ಸೂಚ್ಯಂಕದ ಒಂದು ವರದಿಯ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.